ಇದು ಬೆಂಗಳೂರು ದಕ್ಷಿಣ ತಾವರೆಕೆರೆ ಹೋಬಳಿಯ ಮುದ್ದನಪಾಳ್ಯದಲ್ಲಿರುವ 60 ಎಕರೆ ಪ್ರದೇಶದಲ್ಲಿ ರಾಜೀವ ಗಾಂಧಿ ಯೋಜನೆಯಡಿ ನಡೆಯುತ್ತಿರುವ ಅಪಾರ್ಟ್ಮೆಂಟ್ ಕೆಲಸ. ಅಪಾರ್ಟ್ಮೆಂಟ್ ನಿರ್ಮಾಣ ಕಾರ್ಯ ಈಗ ಇಲ್ಲಿನ ಜನರ ನೆಮ್ಮದಿಯನ್ನೇ ಹಾಳು ಮಾಡಿದೆ. ಇಲ್ಲಿನ ಸುತ್ತಮುತ್ತಲಿನ ಜನರಿಗೆ ಈ ಗೋಮಾಳ ಜಾಗ ಜೀವನಾಧಾರವಾಗಿತ್ತು. ಆದರೆ ಸರ್ಕಾರ ಕೆಲವರಿಗೆ ಅನುಕೂಲ ಮಾಡಿಕೊಡಲು ಅನೇಕರಿಗೆ ತೊಂದರೆ ಕೊಡುತ್ತಿದೆ. ಈ ಜಾಗ ಸರ್ಕಾರಿ ಗೋಮಾಳವಾಗಿದ್ದರಿಂದ ಕೃಷಿಗಾಗಿ ಈ ಭೂಮಿಯನ್ನ ತಮಗೆ ನೀಡಿ ಅಂತ ಸರ್ಕಾರಕ್ಕೆ ಅನೇಕ ಸಲ ರೈತರು ಅರ್ಜಿ ಸಲ್ಲಿಸಿದ್ರು. ಆದರೆ ರೈತರಿಗೆ ಒಂದಿಂಚು ಭೂಮಿಯನ್ನು ನೀಡದೆ ಅರ್ಜಿಗಳನ್ನ ಸಾರಾಸಗಟವಾಗಿ ತಿರಸ್ಕರಿಸಿತ್ತು. ಆದರೆ ಇದೀಗ ರಾಜೀವ್ ಗಾಂಧಿ ವಸತಿ ಇಲಾಖೆಗೆ ಈ ಭೂಮಿಯನ್ನ ನೀಡಿದ್ದು ಇಲ್ಲಿ ವಸತಿ ನಿರ್ಮಾಣದ ಕಾರ್ಯವನ್ನ ಮಾಡಲು ಪ್ರಾರಂಭಿಸಿದ್ರಿಂದ ಅನೇಕ ಕಷ್ಟ ನಷ್ಟಗಳು ಎದುರಾಗುತ್ತಿವೆ. ಈ ಪ್ರಾಜೆಕ್ಟ್ನಿಂದ ಪ್ರಕೃತಿಯ ಮೇಲೆ ದಾಳಿಯಾಗುತ್ತಿದೆ. ಒಂದು ವೇಳೆ ಈ ಭೂಮಿಯನ್ನು ರೈತಾಪಿ ವರ್ಗಕ್ಕೆ ನೀಡುತ್ತಿದ್ರೆ ಪ್ರಕೃತಿಯ ಮಡಿಲಲ್ಲಿ ಮಾನವನ ಜೊತೆ ಬೇರೆಲ್ಲ ಜೀವ ಜಂತುಗಳು, ಪ್ರಾಣಿ ಪಕ್ಷಿಗಳು ಖುಷಿಯಾಗಿ ಬದುಕುತ್ತಿದ್ವು. ಅನೇಕ ಜೀವ ಜಂತುಗಳಿಗೆ ಆಶ್ರಯವಾಗಿದ್ದ ಬೆಟ್ಟ ಗುಡ್ಡಗಳನ್ನು ಈಗ ಒಡೆದು ಪುಡಿ ಮಾಡಲಾಗುತ್ತಿದೆ. ಇದರಿಂದಾಗಿ ಪ್ರಾಣಿಗಳು ಮೇವಿಲ್ಲದೆ ನಾಡಿಗೆ ಬಂದು ತೊಂದರೆ ಕೊಡುತ್ತಿವೆ. ನಮಗೆ ಹಣ ದನ ಕರ ಮೇಸಕ್ಕೆ ಭಾರಿ ಅನಾನುಕೂಲ ಆಗಿದೆ. ಇಲ್ಲಿ 5 ತಲೆಮಾರಿಂದ ಪ್ರಾಚೀನ ಕಾಲದಿಂದ ಬೆಟ್ಟ ಗುಟ್ಟ ಇತ್ತು. ಅದರಲ್ಲಿ ಗೋಮಾಳ ಜಾಗ ಚೆನ್ನಾಗಿತ್ತು. ದನ ಕರ ಕುರಿ ಮೇಕೆ ಮೇಯಿಸ್ಕೊಂಡು ನಾವು ಕೆರೆಯಲ್ಲಿ ನೀರು ಕುಡಿಸ್ಕೊಂಡು ಹೋಯ್ತಿದ್ದು. ಮಾನವನಿಗೆ ಬದುಕಲು ಬೇಕಾದಷ್ಟು ಸಂಪನ್ಮೂಲಗಳಿದ್ದರೂ ಕೂಡ ದುರಾಸೆಗೆ ಬಲಿಯಾಗಿ ಬೇರೆಯವರ ಜೀವನ ಹಾಳು ಮಾಡುತ್ತಿದ್ದಾನೆ ಅಂತಾರೆ ಇವರು. ಸರ್ಕಾರ ನಮಗೆ ಭಾರಿ ಅನಾನುಕೂಲ ಮಾಡ್ತಾರೆ. 3 ಗಂಟೆಗೆ ಬ್ಲಾಸ್ಟ್ ಮಾಡ್ತಾರೆ. ಊರಲ್ಲಿ ಇರೋಕ್ಕಾಗಲ್ಲ. ಗ್ರಾಮದಲ್ಲಿ ಬಿಲ್ಡಿಂಗು ಮನೆಗಳು ಕ್ರಾಕ್ ಬಂದವೆ. ಈ ಕೆರೆ ಮುಚ್ಚಿ ಮನೆಗಳು ಕಟ್ಟಕ್ಕೆ ನಿಂತವ್ರೆ. ಈಗ ಸಿದ್ದೇಶ್ವರ ದೇವಸ್ಥಾನ ಹತ್ರ ಹೋಗಕ್ಕೆ ದಾರಿ ಇಲ್ಲ ನಮಗೆ. ಈ ಪರಿಸರದಲ್ಲಿ ಒಂದು ಕೆರೆ ಇದೆ, ಅದು ಮುಚ್ಚಿ ಹೋಗುತ್ತಿದೆ. ಇಲ್ಲಿ ಪುರಾತನ ಕಾಲದ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಹಾಗೂ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯವಿದ್ದು ಅದಕ್ಕೂ ಹಾನಿಯಾಗುತ್ತಿದೆ. ಈ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟರು, ದೂರು ಕೊಟ್ಟರು ಸಂಬಂಧಪಟ್ಟ ಅಧಿಕಾರಿಗಳು ಇದರತ್ತ ಗಮನವೇ ಹರಿಸುತ್ತಿಲ್ಲ. ಯಾವ ಪರಿಹಾರವನ್ನು ಜನರಿಗೆ ನೀಡುತ್ತಿಲ್ಲ ಎಂಬುದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿನ ನಿವಾಸಿಗಳು ಧೂಳಿನ ಗಾಳಿ ಸೇವಿಸಿ ನಾನಾ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಅಲ್ಲದೆ ಅಪಾರ್ಟ್ಮೆಂಟ್ ಕಟ್ಟೋ ಜಾಗದಲ್ಲಿ ಭಯಾನಕ ಸ್ಫೋಟ ಮಾಡುತ್ತಿರೋದ್ರಿಂದ ಮನೆಗಳೆಲ್ಲ ಬಿರುಕು ಬಿಟ್ಟಿವೆ. ಅಲ್ಲದೆ ತಮ್ಮ ಮನೆ ಯಾವಾಗ ಬಿದ್ದು ಹೋಗುತ್ತೆ ಅನ್ನೋ ಆತಂಕದಲ್ಲೇ ದಿನ ಕಳೀತಿದ್ದಾರೆ ಸ್ಥಳೀಯರು. ಸರ್ಕಾರದ ಈ ಧೋರಣೆಯ ವಿರುದ್ಧ ಈ ಪ್ರದೇಶದ ಜನರು ಹೋರಾಟಕ್ಕೆ ತಯಾರಾಗಿದ್ದಾರೆ.
ಇಲ್ಲಿ ಅಪಾರ್ಟ್ಮೆಂಟ್ ಅನ್ನ ಮಾಡದಂತೆ ಸಾರ್ವಜನಿಕರು ದನಿ ಎತ್ತಲು ಮುಂದಾಗಿದ್ದಾರೆ. RCCL ಗುತ್ತಿಗೆದಾರರನ್ನು ನೀಡಿ ಬಂಡೆ ಮತ್ತು ಪರಿಸರ ವನ್ಯಜೀವಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಬೆಟ್ಟದಲ್ಲಿ ವನ್ಯಜೀವಿಗಳು ಜೀವಿಸ್ತಾ ಇರೋದ್ರಿಂದ ಅದು ಹೊಡಿತಾ ಇರೋದ್ರಿಂದ ಊರಿಗೆ ಬಂದು ತೊಂದರೆ ಕೊಡ್ತಾ ಇದೆ. ಇದನ್ನ ಯಾವಾಗ ಬೇಗನೆ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡದೆ ಹೋದರೆ ನವೆಂಬರ್ 10ನೇ ತಾರೀಕು ನಂತರ ಉಗ್ರ ಹೋರಾಟ ಮಾಡಲಿದ್ದೇವೆ. ಹಾಗೂ ಅದರ ಪಕ್ಕದಲ್ಲೇ ಇರುವ ಕೆರೆಯನ್ನು ಕೂಡ ಮುಚ್ಚುತ್ತಾ ಇದ್ದಾರೆ. ಅದು ಮುಚ್ಚುತ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಆಲ್ರೆಡಿ ಕೆರೆ ಹಿಂದೆಗಡೆ ವ್ಯವಸಾಯ ಮಾಡ್ತಿರೋ ರೈತರಿಗೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಇನ್ನು ಸ್ವಲ್ಪ ದಿವಸ ಹೋದರೆ ಕೆರೆ ಒಡೆದೋಗುವ ಸಂಭವವಿದೆ. ಮಾಡ್ತಾ ಇರೋದ್ರ ಬಗ್ಗೆ ನೀವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ನೀವು ಏನು ಇದೆ ಲೋಪದೋಷ ಏನಿದೆ? ದಯವಿಟ್ಟು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಲೇಬೇಕು. ನೀವು ಸಚಿವರಾಗಿರ್ಬೋದು, ನಿಮ್ಮ ಕ್ಷೇತ್ರದಲ್ಲೇ ತೊಂದರೆ ಆಗ್ತಾ ಇದೆ. ಇದು ನಮ್ಮ ರೈತರುಗಳಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಮತ್ತು ಡೈರಮೆಂಟು ಬಂಡೆನ ಬ್ಲಾಸ್ಟ್ ಮಾಡೋಕ್ಕೆ 3 ಗಂಟೆ ಮಧ್ಯಾಹ್ನ ಜೊತೆ ಬ್ಲಾಸ್ಟ್ ಮಾಡೋಕ್ಕೆ ಇವನಿಗೆ ಯಾವನು ಪರ್ಮಿಷನ್ ಕೊಟ್ಟವನು? ಹಿರಿಯ ಭೂವಿಜ್ಞಾನ ಇಲಾಖೆ ಏನು ಮಾಡ್ತಾ ಇದೆ? ಪ್ರತಿಮಾ ಅವರೇ, ನಿಮ್ಮನ್ನೂ ಒಂದು ಮಾತು ಕೇಳ್ತಾ ಇದ್ದೀನಿ. ನೀವು ಹೆಂಗೆ ಪರ್ಮಿಷನ್ ಕೊಟ್ಟಾದ್ಮೇಲೆ ಏನು ಕೆಲಸ ನಡೀತಾ ಇದೆ ಅಂತ ಬಂದು ವೀಕ್ಷಣೆ ಮಾಡಿದ್ದೀರಾ ನೀವು? ಸರ್ಕಾರ ಸಂಬಳ ಕೊಡೋದು, ಗೌರ್ಮೆಂಟ್ ಜೀಪ್ ಕೊಡೋದು ನಿಮ್ಗೇನು ಸುತ್ತಾಡಕ? ಲಾಸ್ಟ್ ವಾರ್ನಿಂಗ್ ಫಾರ್ ಯು ಎಲ್ಲರಿಗೂ ಕೂಡ. ಇದನ್ನ ನೀವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹತ್ತಿರದಲ್ಲೇ ಶೀಘ್ರದಲ್ಲೇ ಕಾಮಗಾರಿನ ಸ್ಥಗಿತಗೊಳಿಸಿಲ್ಲ ಅಂದರೆ ನಿಮ್ಮ ಮೇಲೆ ವಿರುದ್ಧ ನಾವು ರೈತರೆಲ್ಲ ದಂಗೆ ಹೇಳಬೇಕಾಗ್ತದೆ. ನೋಡಿದ್ರಲ್ಲ ಇಲ್ಲಿ ಜನರ ಸಂಕಷ್ಟಗಳನ್ನ ಹಾಗೂ ಪ್ರಕೃತಿ ನಾಶವನ್ನ, ಜನರ ಹಾಗೂ ಪ್ರಕೃತಿಯ ಮೇಲಾಗುತ್ತಿರುವ ದೌರ್ಜನ್ಯ ಹಾಗೂ ಅನ್ಯಾಯವನ್ನ ಸರ್ಕಾರಿ ಅಧಿಕಾರಿಗಳು ತಕ್ಷಣ ಗಮನಕ್ಕೆ ತೆಗೆದುಕೊಳ್ಳಬೇಕು ಹಾಗೂ ಜನರ ಮನವಿಗೆ ಸ್ಪಂದಿಸಿ ಪರಿಹಾರ ಸೂಚಿಸಬೇಕು ಅನ್ನುವಂಥದ್ದು ವಿಜಯ ಟೈಮ್ಸ್ ಆಶಯವಾಗಿದೆ. ಬೆಂಗಳೂರು ಮುದ್ದನಪಾಳ್ಯದಿಂದ ಸಿಟಿಜನ್ ಜರ್ನಲಿಸ್ಟ್ ಬಸವರಾಜ್.